ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕ್ರೋಶ ಕುಚ್ಚು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು 9.85 ಕ್ರೋಶ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಮೊದಲನೇ ಸರಿ ನಾನು ಆಲ್ರೆಡಿ ಗಂಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ 2 ಚೈನ್ ತೊಗೋಬೇಕು ಫ್ರೆಂಡ್ಸ್. 2 ಚೈನ್ ಆದಮೇಲೆ ಒಂದು ಡಬಲ್ ಆರ್ಚ್ ಅಂದರೆ ಡಬಲ್ ಕ್ರೋಶನ ಈ ರೀತಿ ತೊಗೋಬೇಕು ನೋಡಿ ಫ್ರೆಂಡ್ಸ್. ಈ ರೀತಿ ಡಬಲ್ ಕ್ರೋಶ, ಇದೇ ರೀತಿ 5 ಡಬಲ್ ಕ್ರೋಶನ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ನಾವು ಸ್ಟಾರ್ಟಿಂಗು 4 ಡಬಲ್ ಕ್ರೋಶನ ಮಾಡ್ಕೊಬೇಕು. ಯಾಕೆಂದರೆ ಫಸ್ಟು ಸ್ಟಾರ್ಟಿಂಗು ಲಾಕ್ ಮಾಡಿ ನಾವು 2 ಚೈನ್ ತೊಗೊಂಡಿರೋದ್ರಿಂದ ಅದನ್ನು ಆ್ಯಡ್ ಮಾಡಿಕೊಂಡ್ರೆ 5 ಡಬಲ್ ಕ್ರೋಶ ಆಗುತ್ತೆ ಫ್ರೆಂಡ್ಸ್. ಅದರಿಂದ ಸ್ಟಾರ್ಟಿಂಗು 4 ಡಬಲ್ ಕ್ರೋಶ ತೊಗೋಬೇಕು. ಇವಾಗ ನೋಡಿ ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ್. 4 ಡಬಲ್ ಕ್ರೋಶ ಆಗಿದೆ. ಮೊದಲನೇದನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ 5 ಡಬಲ್ ಕ್ರೋಶ ಆಯಿತು. ಇವಾಗ ನಾವು ಇದಕ್ಕೆ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಈ ರೀತಿ ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ಆದಮೇಲೆ ಒಂದು ಲಾಕ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಈ ಥರ ಒಂದು ಲಾಕ್ ಮಾಡಬೇಕು. ಅದು ಎಲ್ಲಿಗೆ ಬರುತ್ತೆ, ಹಿಂದೇನೂ ಆಗಬಾರ್ದು, ಸ್ವಲ್ಪ ಮುಂದೇನೂ ಆಗಬಾರ್ದು. ಸ್ಯಾರಿ ಆದರೆ ಅದು ಸ್ವಲ್ಪ ರಿಂಕಲ್ ಬರುತ್ತೆ, ಸ್ವಲ್ಪ ಹಿಂದೆ ಮುಂದೆ ಆದರೆ ಅದರ ನೇರಕ್ಕೇನೆ ಹಿಡಿದು ನಾವು ಮತ್ತೆ ಡಬಲ್ ಕ್ರೋಶನೇ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. 1 ಡಬಲ್ ಕ್ರೋಶ ಆಯಿತು. 5 ಡಬಲ್ ಕ್ರೋಶ. ಫಸ್ಟು ಸ್ಟಾರ್ಟಿಂಗೇ ಹೇಗೆ 5 ಡಬಲ್ ಕ್ರೋಶ ಮಾಡ್ಕೊಂಡ್ವೋ ಅದೇ ರೀತಿ ಮತ್ತೆ 5 ಡಬಲ್ ಕ್ರೋಶನ ಮಾಡ್ಕೋಬೇಕು ಫ್ರೆಂಡ್ಸ್. 3 ಆಯಿತು. ಮತ್ತು 4ನೇ ಡಬಲ್ ಕ್ರೋಶ ನೋಡಿ ಹೀಗೆ ನೋಡಿ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ 5 ಡಬಲ್ ಕ್ರೋಶ ಆಯಿತು. ನೋಡಿ ಬೇಡ ಆ್ಯಡ್ ಮಾಡಿಕೊಂಡು ಮತ್ತೆ 5 ಡಬಲ್ ಕ್ರೋಶ ಆದಮೇಲೆ ಮತ್ತೆ ದಾರನ ತೆಗೆದು ಕ್ರೋಶಾಗೆ ಬೀಡು ಆ್ಯಡ್ ಮಾಡಿ ಮತ್ತೆ ಇದೇ ರೀತಿ ದಾರದೊಳಗಡೆ ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಬೇಕು ಫ್ರೆಂಡ್ಸ್. ಲಾಕ್ ಆದಮೇಲೆ ನೋಡಿ ಮತ್ತೆ ಅದು ಯಾವ ನೇರಕ್ಕೆ ಬರುತ್ತೆ ಬೀಡು ಅದೇ ನೇರಕ್ಕೆ ಮತ್ತೆ ಡಬಲ್ ಕ್ರೋಶ ಆರ್ಚನ್ನು ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಮತ್ತೆ 5 ಡಬಲ್ ಕ್ರೋಶನ ನಾವು ಹಾಕೋಬೇಕು ಫ್ರೆಂಡ್ಸ್. ನೋಡಿ 3 ಡಬಲ್ ಕ್ರೋಶ ಆಯಿತು ಫ್ರೆಂಡ್ಸ್. ಮತ್ತೆ 4ನೇ ಒಂದು ಆ್ಯಡ್ ಮಾಡಬೇಕು, ಮತ್ತೆ ಒಂದು ಆ್ಯಡ್ ಮಾಡ್ಕೊಬೇಕು, ಮತ್ತೆ ಒಂದು ಆ್ಯಡ್ ಮಾಡಿ 2 ಕಳಿಬೇಕು ಫ್ರೆಂಡ್ಸ್. ಮತ್ತೆ ಒಂದು ಇದೇ ರೀತಿ ಡಬಲ್ ಕ್ರೋಶನ ಹಾಕೋಬೇಕು. ನೋಡಿ 5 ಆಯಿತು. 5 ಆದಮೇಲೆ ನೋಡಿ ಪೂರ್ತಿ ಮುಗಿಸಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ. ನೋಡಿ ನಾನು ಪೂರ್ತಿ ಮುಗಿಸಿದ್ದೀನಿ ಫ್ರೆಂಡ್ಸ್. ನೋಡಿ ಲಾಸ್ಟಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಪೂರ್ತಿ ಫಿನಿಶ್ ಆದಮೇಲೆ ದಾರನ ಈ ರೀತಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು 2ನೇ ಸ್ಟೆಪ್ ಈ ರೀತಿ ಬಂದಿದೆ. ಇದು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಸ್ಟಾರ್ಟಿಂಗಿಂದ ಈ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಾನು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಬಂದು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಈ ರೀತಿ ನಾನು ದಾರ ಸುತ್ತಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೊದಲೇ 6 ಎಳೆ ದಾರನೇ ನಾನು ತೊಗೊಂಡಿರೋದು. ಸ್ಟಾರ್ಟಿಂಗು ಡಬಲ್ ಕ್ರೋಶ ಮಾಡಿದ್ವಿ ನೋಡಿ, ಅದರ ಮಧ್ಯದಲ್ಲೇ ನಾವು ಈ ರೀತಿ ಮೊದಲನೇ ಸರಿ ಗಂಟು ಹಾಕ್ಕೊಬೇಕು. ಗಂಟು ಹಾಕ್ಕೊಳ್ಳಿಲ್ಲ ಅಂದರೆ ಆರ್ಚು ಬಿಚ್ಚೋಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಸ್ಟಾರ್ಟಿಂಗು ಈ ರೀತಿ ಡಬಲ್ ಗಂಟು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ಗಂಟು ಹಾಕ್ಕೊಂಡ್ಮೇಲೆ ನೋಡಿ ಫಸ್ಟ್ ಡಬಲ್ ಕ್ರೋಶ ಮಧ್ಯದಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಕ್ರೋಶ ಮಧ್ಯದಲ್ಲಿ ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್, ಲಾಸ್ಟ್ ಡಬಲ್ ಕ್ರೋಶ ಮಧ್ಯದಲ್ಲಿ ಮತ್ತೆ ಒಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ. ಇವಾಗ 5 ಚೈನ್ಗಳನ್ನು ಆ್ಯಡ್ ಮಾಡ್ಕೊಬೇಕು. 5 ಆಗಿದೆ ನೋಡಿ. 5 ಆದಮೇಲೆ ಫಸ್ಟ್ ಡಬಲ್ ಕ್ರೋಶ ಮಧ್ಯದಲ್ಲಿ ಒಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ.
ನನಗೆ ಸಾಕು ಸ್ಟೆಪ್ಪು, ನನಗೆ ಇಷ್ಟೇ ಸ್ಟೆಪ್ಪಲ್ಲಿ ನಾನು ಸಿಂಪಲ್ ಬೇಕು ಅಂದರೆ ನಾವು ಬೀಡ್ ನೇರದಲ್ಲಿ 5 ಚೈನ್ ತೊಗೊಂಡಿರೋ ನೇರದಲ್ಲಿ ನಾವು ಒಂದು ಕುಚ್ಚನ್ನ ಹಾಕ್ಕೊಂಡ್ರು ಅದು ಒಂದು ಸ್ಟೆಪ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಇವಾಗ 3 ಚೈನ್ ತೊಗೋಬೇಕು. ಲಾಸ್ಟ್ ಕ್ರೋಶ ಡಬಲ್ ಕ್ರೋಶ ಮಧ್ಯದಲ್ಲಿ ನಾವು ಲಾಕ್ ಮಾಡ್ಕೊಬೇಕು. ಮತ್ತು ಬೀಡ್ ಮಧ್ಯದಲ್ಲಿ 5 ಚೈನ್ ತೊಗೋಬೇಕು. 5 ಚೈನ್ ಆದಮೇಲೆ ಡಬಲ್ ಕ್ರೋಶ ಮಧ್ಯದಲ್ಲಿ ಒಂದು ಲಾಕ್ ಮಾಡ್ಕೊಬೇಕು. ಮತ್ತು 3 ಚೈನು ಫ್ರೆಂಡ್ಸ್. ಎರಡನೇ ಸ್ಟೆಪ್ಪು ತುಂಬ ಸಿಂಪಲ್ ಇದೆ, ಚೈನ್ ಆ್ಯಡ್ ಮಾಡ್ಕೊಂಡು ಹೋಗೋದು ಅಷ್ಟೇ ಫ್ರೆಂಡ್ಸ್. ನೋಡಿ ಮತ್ತೆ 5 ಚೈನ್ ತೊಗೊಬೇಕು. ನಾನು ಇದೇ ರೀತಿ ಫುಲ್ಲು ಮುಗಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿಲ್ಲಿ 5 ಚೈನು, ಮತ್ತು 3 ಚೈನು ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್, ಈ ಥರ ಬಂದಿದೆ. ನಾನು ಪೂರ್ತಿ ಮುಗಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಆರ್ಚ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ನೋಡಿ. ನಾನು ಮತ್ತೆ ಅದೇ ರೀತಿ ಸ್ಟಾರ್ಟಿಂಗ್ ನಾನು ಗಂಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಆರ್ಚ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗು ಒಂದು ಲಾಕ್ ಮಾಡ್ಕೊಬೇಕು, 3 ಚೈನ್ ಮಧ್ಯದಲ್ಲಿ ಮತ್ತೆ ಒಂದು ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಬೀಡ್ಸ್ ಮೇಲ್ಗಡೆ 5 ಚೈನ್ ತೊಗೊಂಡಿದ್ವಿ ನೋಡಿ, ಅಲ್ಲಿ ಡಬಲ್ ಕ್ರೋಸ ಆರ್ಚ್ ಸ್ಟಾರ್ಟ್ ಮಾಡಬೇಕು. ನೋಡಿ ನಾನು ಈ ಥರ ನಿಧಾನಕ್ಕೆ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಯಾವ ರೀತಿ ಡಬಲ್ ಕ್ರೋಶನ ಮಾಡಬೇಕು. ಒಂದನ್ನು ಹ್ಯಾಡ್ ಮಾಡಬೇಕು, ಮತ್ತು 5 ಚೈನ್ ಒಳಗಡೆ ಹೋಗಿ ಒಂದು ತಗೊಂಡು ಬಂದು ಹ್ಯಾಡ್ ಮಾಡಬೇಕು, ಮತ್ತು ಒಂದು ಹ್ಯಾಡ್ ಮಾಡಿಕೊಂಡು ಎರಡನ್ನ ಕಳೆದು ಒಂದನ್ನು ಹ್ಯಾಡ್ ಮಾಡಿ ಎರಡನ್ನ ಕಳಿಬೇಕು ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ. 10 ಡಬಲ್ ಚೈನನ್ನು 10 ಡಬಲ್ ಕ್ರೋಶನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು 5 ಚೈನ್ ತೊಗೊಂಡಿರೋದ್ರಿಂದ 10 ಡಬಲ್ ಕ್ರೋಶನ ನಾವು ಆ್ಯಡ್ ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ನೋಡಿ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. 10 ಡಬಲ್ ಕ್ರೋಶನ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 1 2 3 4 5 6 7 8 9 10 ಡಬಲ್ ಕ್ರೋಶ ಆಯಿತು ಫ್ರೆಂಡ್ಸ್. 3 ಚೈನ್ ಮಧ್ಯದಲ್ಲಿ ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೆಕ್ಸ್ಟ್ ಬೀಡ್ ಚೈನ್ ಇದೆ ನೋಡಿ, ಬೀಡ್ಸ್ ಮೇಲ್ಗಡೆ ಇರುವಂಥ ಚೈನ್ಗೆ ನಾವು ಮತ್ತೆ ಲಾಕ್ ಮಾಡ್ಕೊತಾನೆ ಹೋಗಬೇಕು ಫ್ರೆಂಡ್ಸ್. 4 ಲಾಕ್ ಮಾಡ್ಕೊಬೇಕು. ಎರಡನೇ ಲಾಕ್, 3 4 ಮತ್ತು 4ನೇದು ಲಾಕು. ಇದು ಯಾಕೆ ಅಂದರೆ ಈ ಸ್ಟೆಪ್ಪಲ್ಲಿ ನಾವು ಕುಚ್ಚು ಕಟ್ಟಬೇಕು ಫ್ರೆಂಡ್ಸ್, ಅದಕ್ಕೋಸ್ಕರ ನಾವು ಅಲ್ಲಿ ಲಾಕ್ ಮಾಡ್ಕೊಬೇಕು. ನೆಕ್ಸ್ಟು 3 ಚೈನ್ ಮಧ್ಯದಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ಸೇಮ್ ಫಸ್ಟು ಸ್ಟಾರ್ಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡಿದ್ವೋ ಅದೇ ರೀತಿ ಡಬಲ್ ಕ್ರೋಶ ಆರ್ಚ್ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಅದೇ ರೀತಿ 10 ಡಬಲ್ ಕ್ರೋಶ ಆರ್ಚನ್ನು ನಾವು ಮಾಡ್ಕೋಬೇಕು ಫ್ರೆಂಡ್ಸ್. 4 5 ಡಬಲ್ ಕ್ರೋಶ ಆದಮೇಲೆ ನೀವು ಬೇಕು ಅಂತಂದರೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. 7 8 ಡಬಲ್ ಕ್ರೋಶ ಆಯಿತು ಫ್ರೆಂಡ್ಸ್. 9 ಡಬಲ್ ಕ್ರೋಶ. ಅದು ಅಷ್ಟು ಗ್ಯಾಪ್ ಸಿಕ್ಕಿಲ್ಲ ಅಂದರೆ ನಾವು ಸ್ವಲ್ಪ ಹಾಗೇ ಜಾಗ ಮಾಡಿಕೊಂಡು 10 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು 10 ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಮಧ್ಯದಲ್ಲಿ ಮತ್ತೆ ಲಾಕ್ ಮಾಡ್ಕೊಬೇಕು. ಪೂರ್ತಿ ನಾನು ಫಿನಿಶ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಲಾಸ್ಟ್ ಎಂಡಲ್ಲಿ 10 ಡಬಲ್ ಕ್ರೋಶ ಆ್ಯಡ್ ಮಾಡಿ ನಾನು 3 ಚೈನಲ್ಲಿ ಒಂದು ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಕುಚ್ಚು ಕಟ್ಬಿಟ್ಟು ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಮತ್ತು ನಾನು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಫೋನ ಒಂದು ಸ್ವಲ್ಪ ಡಿಸ್ಪ್ಲೇ ಹೋಗಿರೋದ್ರಿಂದ ನಾನು ತುಂಬ ಲೇಟಾಗಿ ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್.
ನಾನು ಮತ್ತೆ ನೆಕ್ಸ್ಟ್ ವೀಡಿಯೋ ಸ್ವಲ್ಪ ಬೇಗನೆ ಬಿಡ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಕಂಪ್ಲೀಟ್ ಆದಮೇಲೆ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಆ ಪ್ಲೇಸಸಲ್ಲಿ ನಾವು ಕುಚ್ಚು ಕಟ್ಕೊಬೇಕು ನೋಡಿ. ಫುಲ್ಲು ಕಂಪ್ಲೀಟಾಗಿ ಈ ಥರ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಫಸ್ಟ್ ವೀಡಿಯೋ ಬಿಡುವಂಥದ್ದೆಲ್ಲ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.